ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ದೀವಿ ಬೆಂಗಳೂರು ರೋಡಲ್ಲಿರುವಂಥ ಬೆಂಕ್ ಮಾರಮ್ಮನ ಗುಡಿ ಹತ್ರ. ನಾವಿಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ, ರೋಡ್ ನೋಡ್ತಾ ಇರ್ಬೋದು, ರಸ್ತೆ ನೀವು ಈ ರಸ್ತೆ ನೋಡಿದ್ರೆ ತುಂಬಾ ಹದಗೆಟ್ಟೋಗಿದೆ. ಇದ್ರ ಬಗ್ಗೆ ಯಾರು ಕ್ರಮ ತಗೊಂತಾ ಇಂಪಾರ್ಟೆಂಟು. ಇಲ್ಲಿ ಸಾರ್ವಜನಿಕರು ತುಂಬಾ ಆಕ್ರೋಶದಿಂದ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆನೆ ಹೋಗಿ ಮಾತಾಡೋಣ. ಅವ್ರ ಬಾಯಲ್ಲಿ ಏನು ಕೇಳಕ್ಕೆ ಇಷ್ಟಪಡ್ತೀರಾ ನೀವೇ ಕೇಳಿ ಅಂತ ಹೇಳ್ತಾ, ವೀಕ್ಷಕರೇ ನಮ್ಮ ಜೊತೆ ಸಾರ್ವಜನಿಕರಾಗಿ. ನಮಸ್ಕಾರ ಸರ್. ನಮಸ್ತೆ ಸರ್, ಏನು ಸಮಸ್ಯೆ ಆಗ್ತಿದೆ ಸರ್ ನಿಮ್ಗೆ? ಏನಿಲ್ಲ ಮೇಡಮ್, ಇಲ್ಲಿ ಈ ರೋಡ್ ಅಂತೂ ಬಹಳಷ್ಟು ಹದಗೆಟ್ಟು ಹೋಗಿದೆ. ಈ ರೋಡ್ನಲ್ಲಿ ಬೈಕ್ಗಳು ತಗೊಂಡು ಹೋಗ್ಬೇಕಂತ ಹೇಳಿದರೆ ಸಿಕ್ಕಾಪಟ್ಟೆ ಕಂಟ್ರೋಲ್ ತಪ್ಪಿ ಜನ ಮೊದಲೇ ಮಂಬಲ್ ಆ್ಯಂಡ್ ಜಂಬಲ್ ಆಗ್ತಾರೆ. ಹಂಗಾಗಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಈ ಟ್ರಾಫಿಕ್ ಪೊಲೀಸವರು ಕೂಡ ಇಲ್ಲಿ ಸರ್ಕಲ್ ಹತ್ರ ಬಂದು ಹೆಲ್ಮೆಟ್ ಹಾಕಿಲ್ಲ, ನೀವು ಇದಿಲ್ಲ ಅಂತೇಳಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೇಡಮ್. ಸೊ ಹಂಗಾಗಿ ಇವರು ಭಯ ಬಿದ್ದು ಜನ ಗೀಳಾಗ್ಬಿಡ್ತಾರೆ. ಇನ್ನೊಂದು ಸಮಸ್ಯೆ ಏನಂದರೆ, ಇಲ್ಲಿ ಮಳೆ ಬಂದಾಗ ಇಡೀ ಇಲ್ಲಿ ಇರುವಂತಹ ಎಲ್ಲ ಅಂಗಡಿಗಳಲ್ಲಿ ಮಳೆ ನೀರೆಲ್ಲ ಹೋಗ್ಬಿಡ್ತದೆ ಮೇಡಮ್, ಉಕ್ಕಿ. ಅದರಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ ಮೇಡಮ್. ಕರೆಂಟ್ ಅಂತೂ ತೆಗೆಯೋದು ಸಹಜ, ಮಳೆ ಸಂದರ್ಭದಲ್ಲಿ ಸಹಜ ತೆಗೆಯೋದು. ಹಂಗಾಗಿ ಭಾಳಷ್ಟು ತೊಂದರೆ ಅನುಭವಿಸ್ತಿದ್ದಾರೆ ಮೇಡಮ್. ಈ ಒಂದು ರಸ್ತೆಯಿಂದ ಸುಮಾರು 2-3 ವರ್ಷಗಳಿಂದ ಇದು ಹಿಂಗೆ ನಾವು ಕಣ್ಣಾರೆ ನೋಡ್ಕೊತಾನೆ ಬರ್ತಿದ್ದೀವಿ. ಯಾರೊಬ್ಬರು ಅಧಿಕಾರಿಗಳಿರಲಿ, ಯಾವ ಒಂದು ಸಂಬಂಧಪಟ್ಟ ಇಲಾಖೆ ಇರಲಿ, ಯಾರು ಮುಂದೆ ಬಂದಿಲ್ಲ ಇವತ್ತಿನವರೆಗೆ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಆದ ನಂತರ ಕೂಡ ಏನು ಆಗ್ತೈತೆ ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ಹಂಗಾಗಿ ಅದು ಕೂಡ ಆಗಿಲ್ಲ ಮೇಡಮ್. ಈ ಒಂದು ಸಮಸ್ಯೆ ಇಂಥ ಒಂದು ಸಮಸ್ಯೆಗೆ ನಾವು ಎಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ಮೇಡಮ್ ನಮಸ್ಕಾರ. ಸರ್, ಏನಾಗ್ತಿದೆ ಸರ್ ಸಮಸ್ಯೆ? ಮೇಡಮ್ ಏನಿಲ್ಲ, ಭಾಳ ದಿನ ನಾವು ನೋಡ್ತಿದ್ದೀವಿ, ಇಲ್ಲಿ ರೋಡು ತುಂಬ ಕಚ್ಚಾ ರೋಡ್ ಇದೆ ಮೇಡಮ್. ಗುಗ್ಗುರೇಟಿವರೆಗೆ ಅಲ್ಲಿವರೆಗೆ ಎಲ್ಲ ಕಚ್ಚೆ ಇದೆ ಮೇಡಮ್. ನಾನು ಕೂಡ ಮನೇಲಿ ಬರೋದು ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರೋದು ಬಿದ್ದಿದ್ದೀನಿ ಮೇಡಮ್. ದಯವಿಟ್ಟು ಇದು ಅಧಿಕಾರಿಗಳು ಮತ್ತು ಕಮಿಷನರ್ಗಳು ಅವ್ರು ಸಂಬಂಧಪಟ್ಟದ್ದು ಈ ಕೆಲಸ ಮಾಡಿಕೊಡ್ಬೇಕು. ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಎಂ ಪಾಟೀಲ್ ನಾವು ಮುಖಂಡರು ಮೇಡಮ್, ನಮ್ಮ ಹೆಸರು ಕ್ರಾಂತಿಕುಮಾರ್ ಅಂತೇಳಿ. ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಂ ಪಾಟೀಲಿದ್ದ ಕಮಿಷನರ್ ಅಲ್ಲಿ ಹೋಗಿ ಕೂತ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ಇದು ಗಾಡಿಯವ್ರಿಗೆ ಮತ್ತೆ ಟ್ರಾಫಿಕ್ ಪೊಲೀಸವರು ಮತ್ತೆ ಬರೀ ಚಾಲಾನ್ ತಗೋಕ್ಕೆ ಬರ್ತಾರ. ಅದು ಟ್ರಾಫಿಕ್ಕು ಕ್ಲಿಯರ್ ಮಾಡೋಕೆ ಬರಲ್ಲ, ಏನು ಮಾಡೋಕೆ ಬರಲ್ಲ. ಮತ್ತು ಒಂದು ವಿನಂತಿ ಇದೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ, ಈ ಒಂದು ವಾರನಾಗ ಎಲ್ಲ ಇದು ಪ್ಯಾಥೋಲ್ಸ್ಗಳ ಪ್ಯಾಚಪ್ ಮಾಡಬೇಕು. ಇಲ್ಲ ಅಂದರೆ ನಾವು ಎಲ್ಲ MIMT ಪಕ್ಷದಲ್ಲಿದ್ದ ನಾವು ಎಲ್ಲರೂ ಸೇರಿ ಒಂದು ಲೆಟರ್ ಕೊಡ್ತೀವಿ. ಒಂದು ವಾರನಾಗ ಇದು ಪ್ಯಾಚಪ್ ಮಾಡಲಿಲ್ಲ ಅಂದರೆ ನಾವು ದೊಡ್ಡ ಮಟ್ಟವಾಗಿ ಇದು ಎಲ್ಲ ಹೋರಾಟ ಮಾಡ್ತೀವಿ. ಕಮಿಷನರ್ ಆಫೀಸ್ಗೆ ಹೋಗ್ತೀವಿ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ನೀವು ನಿದ್ದೆ ಬಿಟ್ಟು ಇನ್ನೂ ಬನ್ನಿ. ಇಲ್ಲಿ ನೋಡ್ರಿ, ಅಲ್ಲಿದ್ದ ಸರ್ಕಲ್ ಏನು ಸರ್ಕಲ್ ಇಲ್ಲ, ಟ್ರಾಫಿಕ್ ಪೊಲೀಸ್ ಇಲ್ಲ. ಇದು ಯಾರು ನೋಡ್ಬೇಕಿಲ್ಲಿ? ನೀವು ನಿದ್ದೆ ಮಾಡಿದರೆ ಇನ್ನೂ ಎಷ್ಟು ಸಾವು ತಗೊಂತೀರಾ ನೀವು? ನಾವು ಮತ್ತೆ ಇದು ನೋಡಿದರೆ ಎಲ್ಲ APMC ಮಾರ್ಕೆಟ್ಗಳಲ್ಲಿ ಬಡೇ ಲಂಚ ಆಗ್ಬಿಟ್ಟಿದೆ ಟ್ರಾಫಿಕ್ ಪೊಲೀಸ್ ಅವ್ರದ್ದು. ಇನ್ನು ಏನು ತಗೊಳ್ತೀರಾ? ಬರೀ ಕರಪ್ಷನ್ ಆಗ್ಬಿಟ್ಟಿದೆ ಬಳ್ಳಾರಿನಾಗ. ನಾವು ಬಳ್ಳಾರಿ ಅಧಿಕಾರಿಗಳು ಏನು ಹೇಳ್ತಾರ? ಅಭಿವೃದ್ಧಿ ಮಾಡ್ತೀವಿ. ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ನೀವು? ಏನು ಸಮಸ್ಯೆ ಬ್ರದರ್ ಸಾರ್ವಜನಿಕ? ನನ್ನ ಹೆಸರು ತೋಸಿಫ್ ಅಂತ, MIM ಪಾರ್ಟಿಯಿಂದ. ಇಲ್ಲಿಗೆ इधर बोले तो किधर है मालूम, पूरा ट्रैफिक रूल्स भी नहीं है. कितने स्पीड में आते हैं व्हीकल, सिग्नल भी नहीं है. रोड का ये देखो कैपेसिटी कैसा है. यहाँ खाली एक्सीडेंट होते रहते हैं. इसका रिस्पॉन्सिबिलिटी कौन लेना? क्या करे इधर के वाले रिस्पॉन्सिबिलिटी लेने वाले? यहाँ देखे तो पुलिस वाले आते हैं, हेलमेट पकड़ लेते हैं, फाइन लग जाते हैं. इसका आदमी का कौन देखना? वोट लेने आ जाते हैं, वोट होगा. अब रिस्पॉन्सिबिलिटी कौन करना है इधर का? रोड का है सो. अब ये सब भी है ना, जिम्मेदारी लेके कराना मैडम. अब ये देखो कितना एक्सीडेंट हुआ. लास्ट नाइट एक्सीडेंट हुआ, रेन आया था, उधर ट्रैफिक है. देखो आप ही देखो कितना ट्रैफिक है इधर पे. कौन भी रिस्पॉन्सिबिलिटी लेने को तैयार ही नहीं इधर. वोट देखे तो वोट को आ जाते. ये जो भी उन्होंने हमें बोल रहे हैं, एक दिन या 2 डेज में वर्क हो जाना हम को. नहीं हुआ तो हमें जहाँ तक जाना वहाँ तक करते, प्रोटेस्ट करते, सब भी करते. MIM ಪಾರ್ಟಿ की तरफ से हम फुल ಇಷ್ಟೇ. ಆದಷ್ಟು ನೀವು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ನಿಮಗೆ ಎಲ್ಲರಿಗೂ ಮನೇಲಿ ಕುತ್ಕೊಂಡು ನಿಮ್ಗಂತ ಆಳುಗಳು ಇರ್ತಾರೆ, ಅವ್ರನ್ನ ಕಳಿಸ್ತಾರೆ. ಅವ ನಿಮ್ಮ ರಸ್ತೆ ಬಗ್ಗೆ ಗೊತ್ತಾಗಲ್ಲ. ನೀವು ಒಂದ್ಸಲ ಹೊರಗಡೆ ಬನ್ನಿ, ನೀವೊಂದು ಐಟಮ್ಸ್ ತಗೊಂಡೋಗಿ ಅವರ ರಸ್ತೆ ಹೇಗಿದೆ ಕನ್ಫ್ಯೂಸ್ ಆಗ್ತಿರ್ತಾರೆ ಜನ. ಇಲ್ಲಿ ಬರೋರು ಕನ್ಫ್ಯೂಷನ್ ಇದೆ. APMC ಮಾರ್ಕೆಟು ಆಪೋಸಿಟ್ ಕಬರ್ಸ್ತಾನ್. ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ.